ನೋಡ್ಕೊಳ್ಳಿ, if u is equal to f of y minus x by xy, comma z minus x by zx, show that x square dou u by dou x plus y square dou u by dou y plus z square dou u by dou z is equal to 0. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ u is equal to f of y minus x by xy, z minus x by xz. ಇದನ್ನ let u is equal to f of p comma q. ಇದನ್ನ equation 1 ಅನ್ಕೊಳ್ಳಿ, where p is equal to y minus x by xy, q is equal to z minus x by xz. ಫಸ್ಟ್ ಈಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ 1 with respect to x ಪಾರ್ಷಿಯಲಿ ಮಾಡಿ. ಈಗ ನೋಡಿ, dou u by dou x is equal to dou u by dou p by dou x plus dou u by dou q by dou x. ಈಗ dou u by dou x is equal to dou u by dou p ಅಂದರೆ ಇದನ್ನ ಹಂಗೆ ಇಟ್ಕೊಳ್ಳಿ, dou u by dou p ನ. dou p by dou x ಅಂದರೆ ಇಲ್ಲಿ ನೋಡಿ, ಇಲ್ಲಿ u by v ಫಾರ್ಮುಲಾ ಅಪ್ಲೈ ಮಾಡಬೇಕು. u by v ಫಾರ್ಮುಲಾ ಬರೀತೀನಿ ನೋಡಿ. dou by dou x ಆಫ್ ಎಕ್ಸಾಂಪಲ್ u by v ಇದ್ದರೆ v dou by dou x ಆಫ್ u ಮೈನಸ್ u dou by dou x ಆಫ್ v ಡಿವೈಡ್ ಬೈ v ಸ್ಕ್ವೇರ್. ಅದೇ dou by dou y ಆಫ್ u by v ಇದ್ದರೆ v dou by dou y ಆಫ್ u ಮೈನಸ್ u dou by dou y ಆಫ್ v ಬೈ v ಸ್ಕ್ವೇರ್. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟು ಡಿನಾಮಿನೇಟರ್ನ ಇಟ್ಕೋಬೇಕು. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ ವೈನ ಇಟ್ಕೊಳ್ಳಿ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0, ಇಲ್ಲಿ ಎಕ್ಸ್ ಇದೆ 1 ಮೈನಸ್. ಈಗ ನ್ಯೂಮರೇಟರ್ನ ಇಟ್ಕೊಳ್ಳಿ, ಡಿನಾಮಿನೇಟರ್ಗೆ ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಇಲ್ಲಿ ಎಕ್ಸ್ ಇಂಟು ವೈ ಇದೆ, ಇಲ್ಲಿ ಎಕ್ಸ್ ವೈ ಇದ್ದರೆ ವೈನ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಡಿವೈಡೆಡ್ ಬೈ ಎಕ್ಸ್ ವೈ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ಪ್ಲಸ್ dou u by dou q, ಇಲ್ಲೂ ಕ್ವೋಷನ್ ರೂಲ್ ಅಪ್ಲೈ ಮಾಡಿ. dou q by dou x ಅಂದರೆ ಇಲ್ಲಿ ಎಕ್ಸ್ ಝೆಡ್ನ ಹಂಗೆ ಇಟ್ಕೋಬೇಕು. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 0 ಮೈನಸ್ 1 ಮೈನಸ್ ಝೆಡ್ ಮೈನಸ್ ಎಕ್ಸ್ನ ಹಂಗೆ ಇಟ್ಕೊಂಡು ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಝೆಡ್ ಇಂಟು 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಎಕ್ಸ್ ಝೆಡ್ ಹೋಲ್ ಸ್ಕ್ವೇರ್ ವಿ ಸ್ಕ್ವೇರ್ ಅಂತ. ಈಗ ನೋಡಿ ಇದೇನಾಗುತ್ತೆ, ನೋಡಿ ಇಲ್ಲಿ 0 ಮೈನಸ್ 1 ಅಂದರೆ ಮೈನಸ್ 1 ಮಾತ್ರ ಉಳಿಯುತ್ತೆ. ಅದಕ್ಕೆ ಮೈನಸ್ ಎಕ್ಸ್ ವೈ ಮೈನಸ್ ಇಲ್ಲಿ ವೈ ಇಂಟು ವೈ ವೈ ಸ್ಕ್ವೇರ್ ಎಕ್ಸ್ ಇಂಟು ವೈ ಅಂದರೆ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ dou u by dou q ಇಂಟು, ಈಗ ನೋಡಿ 0 ಮೈನಸ್ 1 ಅಂದರೆ ಮೈನಸ್ ಎಕ್ಸ್ ಝೆಡ್ ಆಗುತ್ತೆ, ಮೈನಸ್ ಝೆಡ್ ಇಂಟು ಝೆಡ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಝೆಡ್ ಎಕ್ಸ್ ಸ್ಕ್ವೇರ್ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಏನಾಗುತ್ತೆ, dou u by dou x is equal to dou u by dou p ಇಂಟು, ಈಗ ನೋಡಿ ಮೈನಸ್ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ dou u by dou q ಇಂಟು ಮೈನಸ್ ಎಕ್ಸ್ ಝೆಡ್ minus z square minus into minus plus xz divided by x square z square. ಇದು ಕ್ಯಾನ್ಸಲ್
ಇದು ಕ್ಯಾನ್ಸಲ್. ಉಳಿಯೋದೇನು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಆಚೆ ಬರ್ಕೊಳ್ಳಿ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಡೋ ಯು ಬೈ ಡೋ ಪಿ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಡೋ ಯು ಬೈ ಡೋ ಪಿ. ಇಲ್ಲಿ ನೋಡಿ ವೈ ಸ್ಕ್ವೇರ್ ಹೋಗುತ್ತೆ, ಇಲ್ಲಿ ಝೆಡ್ ಸ್ಕ್ವೇರ್ ಹೋಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು ಡೋ ಯು ಬೈ ಡೋ ಎಕ್ಸ್ಗೆ. ಕ್ವಶನಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡೋ ಯು ಬೈ ಡೋ ಪಿ. ಎಕ್ಸ್ ಸ್ಕ್ವೇರ್ ಹೋದರೆ ಮೈನಸ್ ಡೋ ಯು ಬೈ ಡೋ ಪಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಹೋದರೆ ಮೈನಸ್ ಡೋ ಯು ಬೈ ಡೋ ಕ್ಯೂ ಮಾತ್ರ ಉಳಿಯುತ್ತೆ. ಈಗ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಐತಲ್ವ, ಈಗ 1ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ. ನೋಡಿ ಇದನ್ನ ಯಾವ ಥರ ಮಾಡೋದಂದರೆ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು, ಇದು ಸಿಮೆಟ್ರಿಕ್ ಇಲ್ಲ ಅದಕ್ಕೆ ಈ ಥರ ಮಾಡಬೇಕು. ಅಂದರೆ ಈಗ ಎಕ್ಸಾಂಪಲ್ ವೈ ಬದಲು ಝೆಡ್, ಎಕ್ಸ್ ಬದಲು ವೈ, ಎಕ್ಸ್ ಬದಲು ವೈ, ವೈ ಬದಲು ಝೆಡ್ ಹಾಕಿದ್ರೆ ಕ್ಯೂ ಬರಬೇಕು. ಆ ಥರ ಬರ್ತಾ ಇಲ್ಲ, ಅದಕ್ಕೆ ಈ ಥರ ಮಾಡಲೇಬೇಕು. ಡೋ ಯು ಬೈ ಡೋ ವೈಗೆ ಫಾರ್ಮುಲಾ ಏನು, ಡೋ ಯು ಬೈ ಡೋ ಪಿ ಬೈ ಡೋ ವೈ ಪ್ಲಸ್ ಡೋ ಯು ಬೈ ಡೋ ಕ್ಯೂ ಬೈ ಡೋ ವೈ. ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ವೈ. ಯಾವ ಥರ ಮಾಡೋದಂದರೆ ಪಿನ ವಿತ್ ರೆಸ್ಪೆಕ್ಟ್ ಟು ವೈ. ಈಗ ನೋಡಿ ಡಿನಾಮಿನೇಟ್ರ್ ಇಟ್ಕೊಳ್ಳಿ, ಎಕ್ಸ್ ವೈ ಇಟ್ಕೊಳ್ಳಿ. ಆಮೇಲೆ ನ್ಯೂಮರೇಟ್ರಿಗೆ ಮಾಡಿದಾಗ ವೈಗೆ 1, ಎಕ್ಸ್ಗೆ 0, 1 ಮೈನಸ್ 0 ಮೈನಸ್ ನ್ಯೂಮರೇಟ್ರನ್ನ ಇಟ್ಕೊಳ್ಳಿ ವೈ ಮೈನಸ್ ಎಕ್ಸ್. ಡಿನಾಮಿನೇಟ್ರಿಗೆ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ವೈ ಎಕ್ಸ್ ಇಂಟು 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ವೈ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಡೋ ಯು ಬೈ ಡೋ ಕ್ಯೂ ಇಂಟು ಕ್ಯೂನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ ಇಲ್ಲಿ ವೈನೇ ಇಲ್ಲ, ನ್ಯೂಮರೇಟ್ರೂ ಇಲ್ಲ, ಡಿನಾಮಿನೇಟ್ರೂ ಇಲ್ಲ, ಅದಕ್ಕೆ 0 ಆಗುತ್ತೆ ಕಂಪ್ಲೀಟ್. ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಇಂಟು ನೋಡಿ ಇದು ಎಕ್ಸ್ ವೈ, ಇದು 1 ಮೈನಸ್ 0 ಅಂದರೆ 1, ಎಕ್ಸ್ ವೈ 1 ಇಂಟು ಎಕ್ಸ್ ವೈ ಅಂದರೆ ಎಕ್ಸ್ ವೈ, ಆಮೇಲೆ ಮೈನಸ್ ಹಂಗೆ ಇರಲಿ, ಇದನ್ನ ಮಲ್ಟಿಪ್ಲೈ ಮಾಡಿ ವೈ ಇಂಟು ಎಕ್ಸ್ ಎಕ್ಸ್ ವೈ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಇದು ಹೋಗುತ್ತೆ ಪ್ಲಸ್ 0. ನೆಕ್ಸ್ಟ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಇಂಟು ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿಯೋದೇನು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಡೋ ಯು ಬೈ ಡೋ ಪಿ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಡೋ ಯು ಬೈ ಡೋ ವೈನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ವೈ ಸ್ಕ್ವೇರ್ಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡಿದ್ರೆ ವೈ ಸ್ಕ್ವೇರ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಆಗುತ್ತೆ. ಈಗ ಇದಾದ ತಕ್ಷಣ ನೆಕ್ಸ್ಟ್ ಡಿಫರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಝೆಡ್ ಪಾರ್ಷಿಯಲಿ. डो u by dou z is equal to dou u by dou p by dou z plus dou u by dou q by dou z. ಈಗ ನೋಡಿ ಇದು ಪಿ ಕ್ಯೂ, ಪಿನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಹಂಗೆ ಇಟ್ಕೊಳ್ಳಿ
ಡೋ ಪಿ ಬೈ ಡೋ ಝೆಡ್ ಅಂದರೆ ಇಲ್ಲಿ ನ್ಯೂಮರೇಟರ್ ಝೆಡ್ ಇಲ್ಲ, ಡಿನಾಮಿನೇಟರ್ ಝೆಡ್ ಇಲ್ಲ, ಅದಕ್ಕೆ 0 ಆಗುತ್ತೆ. ಇದು ಡೋ ಯು ಬೈ ಡೋ ಕ್ಯೂ ಬೈ ಡೋ ಝೆಡ್ ಅಂದರೆ ಇಲ್ಲಿ ನೋಡಿ, ವಿ ಇಟ್ಕೊಂಡು ಡಿನಾಮಿನೇಟರ್ ಇಟ್ಕೊಳ್ಳಿ ಝೆಡ್, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಝೆಡ್ ಮೈನಸ್ ಎಕ್ಸ್ಗೆ 1 - 0 ಮೈನಸ್ ನ್ಯೂಮರೇಟರ್ ಇಟ್ಕೊಳ್ಳಿ ಝೆಡ್ ಮೈನಸ್ ಎಕ್ಸ್, ಡಿನಾಮಿನೇಟರ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಝೆಡ್ ಎಕ್ಸ್ ಇಂಟು 1 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಝೆಡ್ ಹೋಲ್ ಸ್ಕ್ವೇರ್. ಈಗೇನಾಯಿತು, ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಕ್ಯೂ ಇಂಟು ಎಕ್ಸ್ ಝೆಡ್. 1 - 0 ಅಂದರೆ 1 ಇಂಟು ಎಕ್ಸ್ ಝೆಡ್ ಅಂದರೆ ಎಕ್ಸ್ ಝೆಡ್ ಮೈನಸ್ ಝೆಡ್ ಇಂಟು ಎಕ್ಸ್ ಝೆಡ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಆಗುತ್ತೆ. ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಝೆಡ್ ಮೈನಸ್ ಝೆಡ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಕ್ಯೂ ಇಂಟು ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 1/z ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಕ್ಯೂ ಆಗುತ್ತೆ. ಈಗ ಮಲ್ಟಿಪ್ಲೈ ಬೈ ಝೆಡ್ ಸ್ಕ್ವೇರ್ ಮಾಡಿದ್ರೆ ಝೆಡ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಕ್ಯೂ ಆಗುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಎಲ್ಲಿದೆ, ಅದು ಇದು 1, ವೈ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ವೈ ಎಲ್ಲಿದೆ 2, ಝೆಡ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಝೆಡ್ ಎಲ್ಲಿದೆ 3. ಇನ್ನು 3 ಆ್ಯಡ್ ಮಾಡಬೇಕು. 1 + 2 + 3 ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು, ಈಗ ನೋಡಿ ಎಕ್ಸ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಅಂದರೆ ಮೈನಸ್ ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಕ್ಯೂ ಪ್ಲಸ್ ವೈ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ವೈ ಅಂದರೆ ಪ್ಲಸ್ ಡೋ ಯು ಬೈ ಡೋ ಪಿ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಝೆಡ್ ಅಂದರೆ ಡೋ ಯು ಬೈ ಡೋ ಕ್ಯೂ. ಇಲ್ಲಿದೆ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರು ನೋಡಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇನ್ನೊಂದು ಆನ್ಸರ್ 0. ಅದನ್ನೇ ಪ್ರೂವ್ ಅಂತ ಕೇಳಿದ್ದಾರೆ.